ಓಕೆ, ಮುಖ್ಯಮಂತ್ರಿ ಆಯಿತು, ಮಂತ್ರಿಗಳದ್ದಾಯಿತು, ಡಿ ಸಿ ಎಮ್ ಕತೆ ಏನು ಯಾವನು ಗೊತ್ತು ಇದೆಯೋ ಇಲ್ವೋ. ಒಟ್ಟಲ್ರೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ, ಅದೊಂದು ಸೇಫ್ ಬೆಟ್. ಅದು ಸುಮ್ಮನೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ, ಏನು ಬಿಡೋದು, ಅಲ್ಲಿಗೆ ಮಾಡ್ಕೊಳ್ಳಿ, ಏನು ಬೇಕು ಗೊತ್ತಿಲ್ಲ, ಮಾಡ್ತಾರೋ ಬಿಡ್ತಾರೋ ಎಲ್ಲರೂ ಕೇಳ್ತಿದ್ದಾರೆ. ಅದರಲ್ಲೂ ಸ್ವಲ್ಪ ಪರಮೇಶ್ವರ್ ಗಟ್ಟಿಯಾಗಿ ಹಠ ಹಿಡ್ದಂಗಿದೆ, ಒಂದು ಡಿ ಸಿ ಎಮ್ ಮಾಡಿ ನನ್ನನ್ನು ಕೊಡಿ ಅದಕ್ಕೆ ಅಂತ. ಆಗ್ಬೋದೇನೋ ಹೇಳೋಕ್ಕಾಗಲ್ಲ, ಕಾಂಟ್ ಎಕ್ಸಾಕ್ಟ್ಲಿ ಸೇ ಆಗೋದೇ ಇಲ್ಲ ಅಂತ, ಆಗ್ಬೋದೇನೋ. ನಂಬರ್ 2, ಪರಮೇಶ್ವರ್ ಕೊಡೋದ್ರಿಂದ ದೊಡ್ಡ ಲಾಸ್ ಏನಿಲ್ಲ ಪಕ್ಷಕ್ಕೆ, ದೊಡ್ಡ ಲಾಸ್ ಏನಿಲ್ಲ. ನಂಬರ್ 3, ಡಾಕ್ಟ್ರಿಗೆ ಕೊಡೋದಾದ್ರಿಂದ ದೊಡ್ಡ ಪವರ್ ಸೆಂಟರ್ ಕ್ರಿಯೇಟ್ ಆಗಿಬಿಟ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋದು ಏನಿಲ್ಲ. ಡಾಕ್ಟ್ರ್ ಈಸ್ ಮ್ಯಾನೇಜಬಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಂಗೆ ನೋಡಿದ್ರೆ. ಹಾಗಾಗಿ ಮತ್ತು ಅವರು ಅಧಿಕಾರದಲ್ಲಿದ್ದಾಗ 8 ವರ್ಷ KPCCಲಿದ್ದರು, ಅವರೇ ಗೆದ್ದಾಗ ಪಾಪ ಅಧಿಕಾರಕ್ಕೆ ಬಂದಾಗ ಅವ್ರು ಸೋತ್ಬಿಟ್ರು ಅಥವಾ ಸೋಲಿಸ್ಬಿಟ್ರು, ವಾಟ್ ಎವರ್ ಇಟ್ ಈಸ್, ನಮಗೆ ಅವ್ರವ್ರಿಗೆ ಗೊತ್ತದು ಅಲ್ವಾ. ಹಾಗಾಗಿ ಒಂದು ಡಿ ಸಿ ಎಮ್ ಕೊಟ್ಟರೆ ಏನು ದೇಶ ಬಿದ್ದೋಗಲ್ವೇನೋ ಗೊತ್ತಿಲ್ಲ, ಕೊಡ್ತಾರೋ ಬಿಡ್ತಾರೋ. ಬಟ್ ಒಂದು ಡಿ ಸಿ ಎಮ್ ಅಂದರೆ ಸಹಜವಾಗಿ ಮತ್ತೊಂದು ಪವರ್ ಸೆಂಟರ್ ಆಗೇ ಆಗುತ್ತಲ್ಲ. ಇಲ್ಲ, ಆಗಲ್ಲ. ಅಲ್ಲ, ಪರಮೇಶ್ವರ್ ವಿಚಾರದಲ್ಲಿ ಆಗಲ್ಲ. ಯಾಕಂದರೆ ಪವರ್ ಸೆಂಟರ್ ಆಗಕ್ಕೆ ಆ ವ್ಯಕ್ತಿ ಪವರಿನ ಪ್ರದರ್ಶನವನ್ನು ಮಾಡಬೇಕು, ಸುಮ್ಮನೆ ಸೆಂಟರ್ ಆಗಿಬಿಡಲ್ಲ. ಬೋರ್ಡ್ ಹಾಕಿದವ್ರದ್ದು ಅಂಗಡಿ ಎಲ್ಲ ಕ್ಲಿಕ್ ಆಗಲ್ಲ. ಸೊ ಪವರ್ ಸೆಂಟರ್ ಆಗಬೇಕು ಅಂದರೆ ಪವರಲ್ಲಿ ಇರಬೇಕು. ಪವರ್ ಬಟ್ ಬೇರೆ ಕಮ್ಯುನಿಟಿಗಳು ಒಂದು ಸ್ವಲ್ಪ ಇದಾಗಲ್ಲ, ಅಸಮಾಧಾನ ಆಗಲ್ಲ ಸರ್? ಆಗಬಹುದು ಅನ್ಸತ್ತೆ, ನಾನು ಆಗಲ್ಲ ಅಂತ ಹೇಳಲ್ಲ. ಯಾರಿಗಾಗಬೇಕು ಆದರೆ ಲಿಂಗಾಯತ ಆಗ್ಬಹುದು ಅನ್ಸತ್ತೆ, ಆಗಲ್ಲ ಅಂತ ಹೇಳಲ್ಲ. ಬಟ್ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಹೇಳ್ತಿರೋದು ಡಾಕ್ಟ್ರಿಗೆ ಕೊಟ್ಟರೆ ಅದು ದೊಡ್ಡ ಸಮಸ್ಯೆ ಅಂತ ಅಲ್ವೇನೋ ಅಂತ ನಾನು ಹೇಳ್ತಿರೋದು ಅಲ್ವಾ, ಬಿಕಾಸ್ ಆಫ್ ಇಸ್ ಪಾಸ್ಟ್ ಅಷ್ಟೇ. ಡಿ ಸಿ ಎಮ್ ಅಂತ ಮಾಡಿ ಮತ್ತೆ ಮುಸ್ಲಿಂ ಒಂದು ಬರ್ಬೋದು ಅಂತ ಅದೊಂಚೂರು ಪ್ರೆಷರ್ ಇದ್ದಂಗಿದೆ ಸರ್. ಈಗ ನೀವು ಹಂಗೆ ಬೆಳೆಸ್ಕೊಂಡು ಹೋದ್ರೆ ಬೆಳ್ಕೊಂಡು ಹೋಗುತ್ತೆ, ಹನುಮಂತನ ಬಾಲದ ಥರ ಅದು. ಎಲ್ಲ ಕಮ್ಯುನಿಟಿ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಿಮಗೆ. ಅದ್ರ ಒಂದಕ್ಕೆ ಮಾಡಿ ನಿಲ್ಲಿಸೋದೇ ಬೆಟ್ರು, ಇಲ್ಲರೂ ಮಾಡದೇ ಇದ್ರೇ ಬೆಟ್ರು ಅಷ್ಟೇ. ಇನ್ನು ಈ ಇಡೀ ಪಟ್ಟಿಗೆ ಒಂದು ಹೆಸರು ಮಿಸ್ಸಿಂಗ್ ಆಗ್ತಾ ಇರೋದು ಸತೀಶ್ ಜಾರಕಿಹೊಳಿ. ನಿಮ್ಮ ಸ್ಕ್ರೀನ್ ಮೇಲೆ ಹೇಗೆ ಸಾಧ್ಯ, ಇದು ಪಟ್ಟಿನಲ್ಲೇ ಇಲ್ವಾ ಅಂದರೆ ಇದೇ ಇದು ಪಟ್ಟಿನಲ್ಲಿ. ಆದರೆ KPCC ಅಧ್ಯಕ್ಷ ಸ್ಥಾನ ಮತ್ತು ಮಂತ್ರಿ ಪದವಿ ಎರಡನ್ನೂ ಬಯಸುತ್ತಿರುವ ಇವರಿಗೆ ಅದು ಮಂಜೂರಾಗದೇ ಇದ್ದರೆ ಮಂತ್ರಿಯಾಗಿ ಒಳಗೆ ಬರ್ತಾರೆ, KPCCಗೆ ಬೇರೆ ಯಾರೋ ಬರ್ತಾರೆ. ಅದಕ್ಕೆ ಅದನ್ನು ಎತ್ತಿಟ್ಟಿದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಂತೆ, ಬರೀ KPCC ತಗೋಪ್ಪ ಅಂತ. ಆ ಸ್ಕೀಮ್ ಹೊಟ್ಟೋಗಿದೆ ಅಂತ ನನಗೆ ಅನಿಸುತ್ತೆ. DK ತೋರಿಸ್ಕೊಟ್ಟ ಮೇಲೆ ಒಂದು ಮಂತ್ರಿ ಪದವಿ ವರ್ಸಸ್ ಜೊತೆಗೊಂದು, ಯಾಕಂದರೆ ಕೆಲವು ಸಹಜ ಸಹಾಯಗಳು ಬರುತ್ತವೆ. ಈ ಮಂತ್ರಿ ಪದವಿನಲ್ಲಿದ್ದು ಒಂದು ಹುದ್ದೆ ಹಿಡಿದಾಗ ಕೆಲವು ಸಹಜ ಸಹಾಯಗಳು ಅಂತ ಕರಿಬೋದು ಅದನ್ನು. ಅಂದರೆ ನ್ಯಾಚುರಲಿ ಫ್ಲೋಯಿಂಗ್ ಅಂತ ಅದನ್ನು ಬಳಸ್ಕೊಂಡು ಇಲ್ಲಿ ಪಕ್ಷ ಅದನ್ನು ಚಾನಲೈಸ್ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವರು ಕೇಳಿದರೆ ಅದು ಏನಾಗುತ್ತೋ ಗೊತ್ತಿಲ್ಲ. ಬೆಳಗಾವಿದು ಏನಾದ್ರು ಆಸೆ ಇನ್ನೂ ಇದೆಯಾ ಸರ್? ಆ ರಾಜಕಾರಣ ನಾನೇನಾದರೂ ಅಲ್ಲಿಂದ ಮಿನಿಸ್ಟರ್ಶಿಪ್ ಹೋಗ್ಬಿಟ್ರೆ ಆ ಗ್ರಿಪ್ ಹೋಗ್ಬಿಡುತ್ತೆ ಅಂತ ಸತೀಶ್ ಜಾರಕಿಹೊಳಿಗೆ. ಅಧಿಕಾರ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಬೆಳಗಾವಿ ರಾಜಕಾರಣ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಇಲ್ಲದೇನೂ ಆ ಫ್ಯಾಮಿಲಿ ರಾಜಕಾರಣ ಮಾಡಿದೆ ನಿಮಗೆ ಹಿಂದೆ. ಹಾಗಾಗಿ ಅದೇ ಪ್ರಮುಖ ಅಂತಲ್ಲ. ಬಟ್ ಸತೀಶ್ ಜಾರಕಿಹೊಳಿ ಫೀಲ್ಸ್ ನನ್ನ ಟೈಮ್ ಈಗ ಬಂದಿದೆ ಅಂತ ಹಿ ಬಿಲೀವ್ಸ್. ಮೇರಾ ನಂಬರ್ ಕಬ್ ಆಗಯ ಇಲ್ಲ, ಆಯಾ ಮೇರಾ ನಂಬರ್ ಅಭಿ ಅಂತ ಅವ್ರು ಅಂದ್ಕೊಂಡಿರಬಹುದು ಮೋಸ್ಟ್ಲಿ. ಅದಕ್ಕೆ ಈಸ್ ಪುಷಿಂಗ್ ಆ್ಯಂಡ್ ಪರ್ಸ್ಯೂಯಿಂಗ್. ಅದಕ್ಕೆ ಹಿ ಸೇಸ್ ಎಲ್ಲೋ ಒಂದು ಕಡೆ 28ರಲ್ಲೋ 29ರಲ್ಲೋ ನಮ್ಮದು ಆಕಾಂಕ್ಷಿ ಇದೆ ಮುಖ್ಯಮಂತ್ರಿ ಹೇಳ್ತಾರೆ, ಎಲ್ಲೋ ಹೇಳ್ತಾರೆ. ಅಂದರೆ ಹಿ ಥಿಂಕ್ಸ್ ಹಿಸ್ ಟೈಮ್ ಹ್ಯಾಸ್ ಸ್ಟಾರ್ಟೆಡ್ ಕಮಿಂಗ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಥಿಂಗ್ ರಾಂಗ್. ಬ್ಯಾಕ್ವರ್ಡ್ ಆ್ಯಂಡ್ ಅಪ್ರೆಸ್ಡ್ ಕ್ಲಾಸಸ್ಸು ಪವರ್ನ ನಮಗೆ ಸಿಗಬಹುದು ಅಂತ ಆಸೆ ಪಡೋದು, ಕನಸು ಕಾಣೋದು ಮತ್ತು ಅದಕ್ಕೆ ಕೆಲಸ ಮಾಡುವುದು ತಪ್ಪಲ್ಲ. ಎಸ್, ಸ್ಪೀಕರ್ ಸ್ಥಾನದ್ದು ಹೇಳಿ. ಅದೇ ಸರ್, ಈಗ 2 ಹೆಸರನ್ನ ಏನಪ್ಪ ಇಟ್ಕೊಂಡಿದ್ದಾರಂತ ಹೈಕಮಾಂಡ್ ಅವರು, HK ಪಾಟೀಲ್ ಅಥವಾ ದಿನೇಶ್ ಗುಂಡೂರಾವ್ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ. ಸರಿ, ಯಾರು ಒಪ್ತಾರೆ, ಏನಾಗುತ್ತೆ ಅಂತಕ್ಕಂಥದ್ದು ನಿಮ್ಮ ಪ್ರಕಾರ ಏನಾಗುತ್ತೆ? TV ಜಯಚಂದ್ರನು ಒಂದು ಹಾಗೆ ಓಡಾಡ್ತಾ ಇತ್ತು ಸರ್, ಇಲ್ಲಾಂದ್ರೆ ಅವ್ರ 3 ಹೆಸರು ಹಾಕೊಳ್ಳಿ. ನಿಮ್ಮ ಪ್ರಕಾರ ಏನಾಗುತ್ತೆ ಸರ್? ಇಲ್ಲಿ ಐ ಆಸ್ಕ್ಡ್ ಎ ಕ್ವಶನ್ ನಾಟ್ ಟು ಯು. ಓಕೆ ಸರ್. ಅದೇ ಏನು ಇಲ್ಲೂ ಕೂಡ ಅವ್ರು ಒಂದು ಸ್ಪೀಕರ್ ಸ್ಥಾನನ ಯಾರೂ ಒಪ್ಕೋತಾ ಇಲ್ಲ ಸರ್, ಮಂತ್ರಿಗಿರಿನೇ ಬೇಕು ಅಂತ ಕೇಳ್ತಿರೋದ್ರಿಂದ ಕೊನೆಗೆ ಈಗ ಉದಾಹರಣೆಗೆ ಎಲ್ಲ ಅನುಭವಿಸಿರ್ತಕ್ಕಂಥವ್ರನ್ನ ಕೊನೆಗೆ ನೀನೇ ಆಗ್ಬಿಡಪ್ಪ ಅಂತ ಹೇಳಿ
ದೇಶಪಾಂಡೆ ಅಂತವ್ರನ್ನ ಯಾರನ್ನಾರು ಒಬ್ರನ್ನ ಕೂರಿಸ್ಬೋದಲ್ಲ ಸರ್ ಆ ಜಾಗಕ್ಕೆ? ದೇಶಪಾಂಡೆ ನ್ಯೂಸ್ ಮುಗೀತಿದ್ದಂಗೆ ಫೋನ್ ಬರುತ್ತೆ ನಿಮಗೆ. ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾರ ಹೆಸರು ಹೇಳಕ್ಕೆ? ನನ್ನ ಹೆಸರಾಗಿ ತಗೊಂಡ್ರಿ ಅಂತ ಅಲ್ಲ ಸರ್, ಅವರು ದೀರ್ಘವಾದ ಮಿನಿಸ್ಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಮಂತ್ರಿಗಿರಿ ಅವ್ರು ಇನ್ನೂ ಮಿನಿಸ್ಟರ್ ಲಿಸ್ಟ್ ಅಲ್ಲಿ ಇದ್ದಾರೆ ಸರ್ ಅವರು. ಅಲ್ಲಿ ಎಲ್ಲ ಅಲ್ಲಲ್ಲೇ ಬತ್ತಿ ಇಡಾಗಿರಾಕಿ. ಹೇಳಿ ನೀವು ಹೇಳಿ ಏನು ಸರ್ ಸ್ಪೀಕರ್ ವಿಚಾರದಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಹಾಗೆ ಆಗಿತ್ತು ಸರ್. ಕನ್ವಿನ್ಸ್ ಮಾಡಕ್ಕೆ ಹೋದಾಗ ಯಾರು ಕನ್ವಿನ್ಸ್ ಆಗದೆ ಖಾದರ್ ಅವ್ರಿಗೆ ಅದು ಈ ಸರಿ ಪ್ಲಸ್ ಆದಂಗಿದೆ ಸರ್. ಅಂದರೆ ಹೇಳಿದ ಕೂಡಲೇ ಒಪ್ಕೊಂಡ್ಬಿಟ್ರು ಪಕ್ಷ. ತ್ಯಾಗಿ ಹೌದು ಸರ್. ಅವ್ರು ಈ ಸರಿ ಹೆಚ್ಚು ಒತ್ತಡಕ್ಕಿಂತ ಅವ್ರಿಗೆ ಅದು ಕಮಿಟ್ಮೆಂಟ್ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಈ ಬಾರಿ ಕ್ಯಾಬಿನೆಟ್ ಒಳಗಡೆ ತರಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈಗ ಕ್ಯಾಬಿನೆಟಲ್ಲಿ ಅವಕಾಶ ಸಿಗಲ್ಲ ಅನ್ನುವಂಥ ಸೀನಿಯರ್ಸ್ ಯಾರಾದರೂ ಅವರಾಗೆ ಮನ್ಸು ಮಾಡಿಲ್ಲ ನಾನು ಇದನ್ನು ಕ್ಲೈಮ್ ಮಾಡ್ತೀನಿ ಅನ್ನುವಂಥದ್ದು ಏನಿದ್ರೆ ಬಹುಶಃ ಆಗನಲ್ಲ ಕಡೆ ಮೂಮೆಂಟಲ್ಲಿ ಅವ್ರ ಹೆಸರುಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇದೆ ಸರ್. ಅದೇ ರಾಜಕೀಯನ ಎಂಡ್ ಮಾಡ್ಕೋತೀವಿ ಅನ್ಕೋತಿರೋರು ಯಾರು ಒಬ್ರನ್ನ ಮಾಡ್ಬೋದು. ಅದಕ್ಕೆ ಏನು ದೊಡ್ಡ ಕೆಲಸ ಅಲ್ಲ, ಮಾಡಬೇಕು, ಮಾಡ್ಕೋತಾರೆ. ಎಸ್. ಇನ್ನು ನಾಳೆ DK ಶಿ ನೂತನ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಆದರೆ DK ಸಂಪುಟ ಸೇರೋದಕ್ಕೆ ತುದಿಗಾಲ ನಿಂತಿದ್ದ ಜಮೀರ್ ಅಹಮದ್ಗೆ ದಾವಣಗೆರೆ ಬೈ ಎಲೆಕ್ಷನ್ ಹೊತ್ತಿನ ಆಡಿಯೋ ಈಗ ಸಂಕಷ್ಟ ತಂದೊಡ್ಡಿದೆ. ಆಡಿಯೋ ವೈರಲ್ ಬೆನ್ನಲ್ಲೇ ಮೊದಲ ಪಟ್ಟಿಯಿಂದ ಜಮೀರ್ ಅಹಮದ್ ಹೆಸರನ್ನ ಕೈಬಿಟ್ಟಿದ್ದಾರೆ. ಆಗಲೇ ಸರ್ ಹೇಳಿದಂಗೆ ಒಂದು ಶಾಕ್ ಟ್ರೀಟ್ಮೆಂಟ್ ಥರ. ಜಮೀರ್ ಬದಲಿಗೆ UT ಖಾದರ್ಗೆ ಸ್ಥಾನ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಬದಲಿಗೋ ಜೊತೆಗೋ ಗೊತ್ತಿಲ್ಲ. ವಿಧಾನಸಭೆ ಸಚಿವಾಲಯದ ಅಧಿಕಾರಿಗಳು ಹಾಗೂ ನೌಕರರ ವರ್ಗಕ್ಕೆ UT ಖಾದರ್ ಇವತ್ತು ಭೋಜನಕೂಟ ಏರ್ಪಡಿಸಿದರು. ಇನ್ನು DK ಸುರೇಶ್ ಅವರು ಆಶ್ಚರ್ಯದಿಂದ ಇವತ್ತು ಹೋಗಿ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಏನಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಇನ್ನು ಆಡಿಯೋ ವೈರಲ್ ಹಿಂದೆ ಕಾಂಗ್ರೆಸ್ನ ಯುವ ನಾಯಕ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಆರೋಪ ಕೂಡ ಯುವ ನಾಯಕ ಅಂತಲ್ಲ, ಬೇರೆ ನಲಪಾಡ್ ಹೆಸರನ್ನ ಕೆಲವರೆಲ್ಲ ಪ್ರಸ್ತಾಪ ಮಾಡಿ ಕೈ ಬಿಟ್ಟಿದ್ದಾರೆ. ಹೌದು ಅಲ್ವೋ ನಮಗೆ ಗೊತ್ತಿಲ್ಲ, ಅವ್ರು ಮಾಡಿದ್ರೋ ಬಿಟ್ರೋ ನಮಗೇನು ಗೊತ್ತದು. ಅವ್ರವ್ರ ಹೆಸರುಗಳು ಹೇಳ್ಕೊಂಡು ಹೋಗ್ಕೋತಿದ್ದಾರೆ, ಯಾರ ಹೆಸರು ಹೇಳ್ಬೇಕು. ದಿಸ್ ಇಸ್ ಇನ್ವೆಸ್ಟಿಗೇಷನ್ ವಿಚ್ ಕ್ಯಾನ್ ಬಿ ಡನ್. ಇದೇನು ದೊಡ್ಡ ಇದಲ್ಲ, ಅದು ಮಾಡ್ಬೋದು ಇನ್ವೆಸ್ಟಿಗೇಷನನ್ನು. ಆಡಿಯೋ ಸತ್ಯಾಸತ್ಯತೆ ಏನು ಅಂತ ಅಂದ್ಬಿಟ್ಟು ವೆದರ್ ಇಟ್ ಈಸ್ ಫ್ಯಾಬ್ರಿಕೇಟೆಡ್ ಅಲ್ವಾ, ಒರಿಜಿನಲ್ಲ, ಯಾರು ಅಪ್ಲೋಡ್ ಮಾಡಿದವ್ರು ಯಾರು, ಈಗ ಯಾಕೆ ಮಾಡಿದ್ರು, ಡ್ಯಾಶ್ 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 ಡ್ಯಾಶ್, ಅಥವಾ ಯಾವುದಾದ್ರೂ ಸೋ ಕಾಲ್ಡ್ ಫ್ಯಾಕ್ಟ್ರಿಗಳಿಂದ ಬಂತ, ಹೇಳಕ್ಕೆ ಯಾರಾದರೂ ಬ್ಲ್ಯಾಕ್ ಮೇಲರ್ಗಳು ಮಾಡಿದ್ರಾ, ಏನೋ ಗೊತ್ತಿಲ್ಲ ನಮಗೆ. ಅದನ್ನು ಅವರವರೇ ಸಾಲ್ವ್ ಮಾಡ್ಕೊಳ್ಳಿ. ಜಮೀರ್ ಅಹಮದ್ದು ಇಸ್ ಕೇಪಬಲ್, ಹ್ಯಾಂಡಲ್ ಮಾಡ್ತಾರೆ, ತಲೆ ಕೆಡಿಸ್ಕೊಬಿಟ್ಟು ಏನಾರಿಗೆ. ಸರ್ ಇನ್ನೊಂದಂದರೆ DK ಶಿವಕುಮಾರ್ ಕೆಲವ್ರ ಹತ್ರ ಕೆಲವರು ವಿರುದ್ಧ ಇದ್ರು ಮೊದಲು. ಸಿದ್ದರಾಮಯ್ಯ ಪೂರ್ಣಾವಧಿ CM, ಆಮೇಲೆ ನೋಡ್ಕೊಳ್ಳೋಣ DK ಶಿ ಅಂತ. ಅದನ್ನೆಲ್ಲ ಈಗ ವೈಷಮ್ಯನಾರು ಇಟ್ಕೊಂಡು ಕಂಟಿನ್ಯೂ ಮಾಡ್ತಾರೆ. DK ರಾಜಕಾರಣಕ್ಕೆ ಅವಶ್ಯವಿರುವಷ್ಟು ನೆನಪುಗಳನ್ನು ಇಟ್ಟುಕೊಂಡು ಮುಂದೆ ಸಾಗುವುದು ಬೆಟರ್. ಇಷ್ಟೇ ನಾನು ಹೇಳೋದು. ರಾಜಕಾರಣಕ್ಕೆ ಅವಶ್ಯವಿರುವಷ್ಟು ನೆನಪುಗಳು ಅದನ್ನು ಇಟ್ಕೊಂಡು ಮುಂದೆ ಸಾಗೋದು ಬೆಟ್ರು. ತೀರಾ ಭೂಗರ್ಭದೊಳಗಡೆ ಇರುವ ತೀರಾ ಹಳೆಯ ನೆನಪುಗಳನ್ನು ಪದೇ ಪದೇ ಕೆದಕಿ ಮೈ ಗಾಯ ಮಾಡ್ಕೊಳ್ಳೋಕೆ ಅವ್ರಿಗೆ ಟೈಮ್ ಇದೆಯಾ ಅಂತ ನನ್ನ ಪ್ರಶ್ನೆ. ಇಫ್ DK ವಾಂಟ್ಸ್ ಟು ಲೀಡ್ another say 10-15 years of politics, ನನಗೆ ಚೆನ್ನಾಗಿ ಗೊತ್ತು ಹಿಸ್ ಡ್ರೀಮ್ ಇಸ್ ದ್ಯಾಟ್. ಇದು ಎಲ್ಲ ಒಳಕ್ಕೆ ಬರುವ ಮುಖ್ಯಮಂತ್ರಿಗಳ ಆಸೆ. 10-20 ವರ್ಷ ಅಧಿಕಾರ ನಡೆಸೋ ಥರ ತಯಾರಿ ಮಾಡಿಬಿಡ್ತೀನಿ ಎಲ್ಲ ಅಂತ. 1 ವರ್ಷದಲ್ಲೇ ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಭಾಳ ಜನ, ತುಂಬ ರೇರ್. ಅದಕ್ಕೆ ನೀವು ಕರ್ನಾಟಕದಲ್ಲಿ ಸೆಕೆಂಡ್ ಟರ್ಮ್ ಚೀಫ್ ಮಿನಿಸ್ಟರ್ಗಳನ್ನು ನೋಡಲ್ಲ ನೀವು, ಅಂದರೆ ಕಂಪ್ಲೀಷನ್ ನೋಡಲ್ಲ ನೀವು. ಆಲ್ಮೋಸ್ಟ್ ಇಲ್ಲವೇ ಇಲ್ಲ ನಿಮಗೆ. ಬ್ರೇಕ್ ಆಗಿದೆ. ಒಟ್ಟಾರೆ ಟರ್ಮ್ ಬರ್ಬೋದು, ಬಟ್ ಬ್ರೇಕ್ ಆಗುತ್ತೆ. ಹಾಗಾಗಿ ಅಲ್ಲ, 2 ಟರ್ಮು ಇಲ್ಲವೂ ಇಲ್ಲ, ಯಾರೂ ಇಲ್ಲ. ಯಾರು ದೇರ್ ಇಸ್ ನೋ ಬಡಿ. ಈವನ್ ಅರಸು ಡಿಡ್ ನಾಟ್ ಕಂಪ್ಲೀಟ್ 10 years ಆಫ್ ರೂಲ್. ಸೊ ಹಾಗಾಗಿ DKಗೂ ಆಸೆ ಇದೆ, ನನಗೆ ಆ ಶಕ್ತಿ ಇದೆ, ನಾನೊಂದು ಮಿನಿಮಮ್ ಇನ್ನೊಂದು 10 ವರ್ಷ ರಾಜಕಾರಣ ಮಾಡ್ತೀನಿ ಅಂತ. ಅದು ಮಾಡಬೇಕು ಅನ್ನೋದಾದರೆ ಹಿ ಹ್ಯಾಸ್ ಟು ಬಿಕಮ್ ಲಿಟ್ಲ್ ಮೋರ್ ಸ್ಮಾರ್ಟ್. ಆ ಸ್ಮಾರ್ಟ್ನೆಸ್ ಒಳಗೆ ಇವೆಲ್ಲ ಬರುತ್ತೆ. ಇದು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಅದನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ಅವ್ರ ಜೊತೆ ಜನ ಇಲ್ವಾ? ಇದ್ದಾರಾ? ಭಾಳ ಜನ ಇದ್ದಾರೆ. ಭಾಳ ಜನ ಇದ್ದಾರಾ? ಕ್ಯೂ ಇದ್ದಾರೆ. ತುಂಬ ಇದ್ರೆ ಡೇಂಜರ್ ಅದು. ಕ್ಯೂ ಇದ್ದಾರೆ, ಅದೇ ಪ್ರಾಬ್ಲಮ್. ಎಡಪಂಥೀಯರಿದ್ದಾರಾ? ಅಂದರೆ ಆ ಥರ ಬಿಂಬಿಸ್ಕೊಳ್ಳೋರು ಕೆಲವರು ಇದ್ದಾರೆ. ಬಿಂಬಿಸ್ಕೊಳ್ಳೋರು ಇದ್ದಾರೆ, ಅವ್ರು ಇನ್ನೂ ಡೇಂಜರಸ್. ಓಕೆ, ಎಡಪಂಥೀಯರು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಅದನ್ನು. ಈ ಬಿಂಬಿಸ್ಕೊಳ್ಳೋರು ಭಾಳ ಡೇಂಜರಸ್. ನಾಟಕ ಆಡೋರು ಅಲ್ಲಿ 2 ವರ್ಷ ಸರ್ ಅವರು ಬ್ಯಾಲೆನ್ಸ್ ಮಾಡಬೇಕಾದ್ರೆ ತೀರ್ಥ ಕೈಗೆ ತಗೊಂಡು ಬೆರಳಿಂದ ಕೆಳಕ್ಕೆ ಬಿಡೋರು ಅವರು. ನಾನು ಅವ್ರನ್ನ ಹಂಗೆ ಕರಿತೀನಿ. ತೀರ್ಥ ತಗೊಂಡ್ಬಿಡೋದು, ತಗೊಂಡಂಗೆ ತೋರಿಸೋದು, ಇಲ್ಲಿ ಬೆರಳಿಂದ ಕೆಳಕ್ಕೆ ಬಿಡೋದು, ಆಮೇಲೆ ಹಿಂಗೆ ಅಂದ್ಬಿಡೋದು. ಅವ್ರು ಮಾಡೋ ಡೇಂಜರಸ್ ಫೆಲೋಸ್ ಅವರು.
ಅಂಥವರೇ ಇದ್ದಾರಾ? ಅವರು ಇದು ಕೆಲವು ಓಕೆ, ಆಲ್ ರೈಟ್, ಎಸ್. ಇನ್ನು ಮಾಗಡಿ ಬಾಲಕೃಷ್ಣ ಅವರು, ಹಾಗೆಯೇ ಈಶ್ವರ್ ಖಂಡ್ರೆ ಅವರು, ತಿಪ್ಟೂರು ಶಾಸಕ ಷಡಕ್ಷರಿ ಅವರೆಲ್ಲ ನಮಗೆ 2ನೇ ಪಟ್ಟಿನಲ್ಲಿ ಸಿಗುತ್ತೆ ಲಿಸ್ಟ್, ನಾವೆಲ್ಲ ವಿಶ್ವಾಸದಿಂದ ಇದ್ದೀವಿ ಅಂತ ಹೇಳಿದರೆ, ಷಡಕ್ಷರಿ ಮಾತ್ರ ನನ್ನನ್ನು ಮಂತ್ರಿ ಮಾಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆಕಾಂಕ್ಷೆ ಇದೆ, ಬಟ್ ಹಣೆ ಬರಹ ಇರಬೇಕಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಇನ್ನು ಹೆಸರಿರಲ್ಲ ಅಂತ ಕಾಣಿಸ್ತದೆ. ನಮ್ಮನ್ನ 2ನೇ ಕಂತಿನಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಅಥವಾ 2ನೇ ಲಿಸ್ಟಲ್ಲಿ ತಮ್ಮ ಹೆಸರಿದ್ದೇ ಇರುತ್ತೆ. ಕೇಳ್ಕೊಂಡಿದ್ದೀವಿ, ಮಾಡೋದು ನಮ್ಮ ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಖರ್ಗೆ ಸಾಹೇಬ್ರೆಲ್ಲ ಅವ್ರು ದೊಡ್ಡ ಮನ್ಸು ಮಾಡಿದ್ರೆ ಇದ್ದೇ ಇರ್ತದೆ. ಯಾವ ಖಾತೆ ಬಯಸ್ತಾ ಇದ್ದಾರೆ? ಮಂತ್ರಿ ಮಾಡ್ಲಿ, ಖಾತೆ ಯಾವ್ದಾರ ಕೊಟ್ಕೊಳ್ಳಿ. ಲಿಂಗಾಯತ ಸಮುದಾಯ ಅತ್ಯಂತ ಪ್ರಬಲವಾದಂಥ ಒಂದು ಸಮುದಾಯ ಇದೆ. ಸೂಕ್ತವಾದಂಥ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ವಿಶ್ವಾಸ ನನಗಿದೆ. ಆಕಾಂಕ್ಷೆ ಭಾಳ ಇದ್ರೆ ಒಳ್ಳೆಯದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ, ಎಷ್ಟು ಜನ ಮಂತ್ರಿ ಆಗಬೇಕು, ಯಾರು ಆಗಬೇಕು, ಅದಕ್ಕೆ ಎಲ್ಲರೂ. ಬಾಲು ಭಾಳ ಪ್ರಾಕ್ಟಿಕಲ್ ಆಗಿದ್ದಂಗೆ ಇದೆ. ಅಲ್ಲ, ಎಲ್ಲ ಹಾಗೆ ಮಾತಾಡೋದು. ಮಂತ್ರಿ ಕೊಟ್ಟರೆ ಸಾಕು, ಯಾವುದೋ ಒಂದು ಖಾತೆ ಅದು ಆಮೇಲೆ ನೋಡ್ಕೊಳ್ಳೋಣ ಅಂತ. ಕರೆಕ್ಟ್ ಅದು. ಆಲ್ ರೈಟ್. ನಾಳೆ ಲೋಕಸಭೆ ಕ್ಲಾಸಸ್ ನಡೆಯುತ್ತಲ್ಲ, ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ನೋಡಿಪ್ಪ, ಮಧ್ಯಾಹ್ನ 12ರಿಂದ 8 ಗಂಟೆವರೆಗೆ ಸೆಂಟ್ರಲ್ ಬ್ಯಾಂಗ್ಳೂರ್ ಅವ್ರು ಹೇಳ್ತಿದ್ದಾರೆ, ವಿಚ್ ಈಸ್ ನಾನು ಹೇಳ್ದಂಗೆ 3-4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಈಚೆ ಸ್ವಲ್ಪ ಬಳಸಬೇಡಿ, ಮನವಿ ಮಾಡ್ಕೊಂಡಿದ್ದಾರೆ, ನಿರ್ಬಂಧ ಹಾಕ್ತಾ ಇದ್ದೀವಿ ಅಂತ. ಸಂಭ್ರಮಾಚರಣೆ ಇರುತ್ತಂತೆ. ಈ ಮಧ್ಯದಲ್ಲಿ ನೆಲಮಂಗಲ ಶಾಸಕ ಶ್ರೀನಿವಾಸ್ 10 ಲಕ್ಷ ಲಾಡು ಮಾಡಿಸ್ಕೊಂಡಿದ್ದಾರಂತೆ. ತಾಲೂಕಿನಲ್ಲಿ ಸುಮಾರು 80ರಿಂದ 90 ಸಾವಿರ ಪ್ರತಿ ಮನೆಗೆ ಲಡ್ಡು ಹಂಚ್ತಾರೆ. ಹಾಂ ರೈ ಸ್ವಾಮಿ, 80ರಿಂದ 90 ಸಾವಿರ ಮನೆ, 10 ಲಕ್ಷ ಲಡ್ಡು ಯಾಕೆ? ಅಲ್ಲ ಸರ್, ಅದು 1 kg ಲೆಕ್ಕ ಇಟ್ಕೊಂಡಿದ್ದಾರಂತೆ, ಒಂದೊಂದು ಮನೆಗೆ 1 kg ಕೊಡ್ತೀನಿ ಅಂತಂದ್ಬಿಟ್ಟು. ಅದು 80,000 kg. ಹೌದಾ? ಆ ಥರ ಅವ್ರು ಹೇಳಿರೋದು ಹಾಗೆ ಸರ್, 1 kg ಥರ ಬಾಕ್ಸ್ ಮಾಡಿಸ್ತೀನಿ. ಏನು ಹೇಳಿದ್ದಾರೆ ನೋಡೋಣ ಹೇಳಿ, ಲಾಡು ಮ್ಯಾನ್. ಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಗೂ ಸಿಹಿಯನ್ನು ಹಂಚಬೇಕು. ಸುಮಾರು 85,000ದಿಂದ 90,000 ಮನೆಗಳು ಬರ್ತವೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ. ಪ್ರತಿ ಮನೆಗೂ ಸ್ವೀಟ್ ಬಾಕ್ಸ್ ಗಳನ್ನ ತಲುಪಿಸಲಿಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರೆಕ್ಟಾಗಿ ಅಡ್ರೆಸ್ ಬರ್ಕೊಳ್ಳಿ, ನೆಕ್ಸ್ಟ್ ಓಟ್ ಕೇಳೋಕ್ಕೂ ಬೇಕಾಗತ್ತೆ. ಭಾಳ ಹಿಂದೆ ಮಹಾರಾಜ ಅರಮನೆಯಲ್ಲಿ ಏನೋ ಶುಭ ನಡೆದಾಗ, ಮದುವೆನೋ ಮಗು ಏನೋ ಒಂದು ಆದಾಗ, ಮಹಾರಾಜರು ಹಿಂಗೆ ಎಲ್ಲ ಮೈಸೂರಲ್ಲಿರೋ ಎಲ್ಲ ಮನೆಗಳಿಗೂ ಹೆಚ್ಚು ಕಡಿಮೆ ಮನೆಗಳಿಗೆ ತಲುಪಿಸ್ಬೋದಾದ ಮನೆಗಳಿಗೆಲ್ಲ 1/4 kg ಸಕ್ಕರೆ ಕೊಟ್ಟಿದ್ರಂತೆ. ಹಾಂ, ಗೊತ್ತಿಲ್ವ ನಿಮಗೆ? ಮತ್ತೆ 1/4 kgನ ಅರ್ಧ kgನ ಸಕ್ಕರೆ ಕೊಟ್ಟಿದ್ರಂತೆ ಹಂಗೆ. ಓಕೆ.